ನಮಸ್ತೆ ವೀಕ್ಷಕರೇ, ಸುಧಾಸ್ ರೆಸಿಪಿ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಹೆಲ್ದಿಯಾಗಿರೋ ಕ್ಯಾರೆಟ್ ಪಾಯಸನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕ್ಯಾರೆಟ್ ಪಾಯಸ ಮಾಡೋದಕ್ಕೆ 4 ಕ್ಯಾರೆಟ್ ತೊಗೊಂಡಿದ್ದೀನಿ. ಈ ಪೀಸ್ ಮಾಡ್ಕೊಳ್ಳಿ. ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. 1 ಬೌಲ್ ಹಾಲು ಹಾಕ್ತಾ ಇದ್ದೀನಿ. ಮೂರು ವಿಸಿಲ್ ಕೂಗಿಸ್ಕೊಳ್ಳಿ. ಇವನ್ನೆಲ್ಲ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿ ಇದೆ. ಇದರಲ್ಲಿರೋ ಹಾಲನ್ನು ಬಿಟ್ಟು ಈಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಇಷ್ಟಿದ್ರೆ ಸಾಕು. ಇಲ್ಲಾಂದರೆ ನೀವು ಇನ್ನೂ ಸ್ವಲ್ಪ ತರಿಯಾಗಿ ಕೂಡ ಮಾಡ್ಕೋಬೋದು. ನೀವು ಕ್ಯಾರೆಟ್ನ ಬೇಯಿಸಬೇಕಾದ್ರೆ ಬರೀ ಹಾಲಲ್ಲಿ ಮಾತ್ರ ಬೇಯಿಸ್ಕೊಳ್ಬೋದು. ಇಲ್ಲಾಂದರೆ ನೀರು ಸ್ವಲ್ಪ ಹಾಲನ್ನು ಹಾಕಿ ಕೂಡ ಬೇಯಿಸ್ಕೋಬೋದು. ನಾನು ಎರಡನ್ನೂ ಹಾಕಿದ್ದೆ. ನೀವು ಬೇಕು ಅಂದರೆ ಬರೀ ಹಾಲಲ್ಲಿ ಮಾತ್ರ ಬೇಯಿಸ್ಕೊಳ್ಳಿ. ಈಗ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿದ ನಂತರ ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ. ಅದನ್ನು ಸಕ್ಕರೆನ 1 ಬೌಲ್ ಹಾಕ್ತಾ ಇದ್ದೀನಿ. ಚಿಕ್ಕ ಬೌಲಲ್ಲಿ ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸ್ನ ಹಾಕ್ತಾ ಇದ್ದೀನಿ. ಏಲಕ್ಕಿ ಪೌಡರ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ತುಂಬ ಚೆನ್ನಾಗಾಗುತ್ತೆ ಈ ಪಾಯಸ. ಒಂದ್ಸರಿ ಮಾಡಿ ನೋಡಿ. ಇನ್ನು ಹೆಚ್ಚಿನದಾಗಿ ಯಾವುದೇ ಮಿಲ್ಕ್ ಪ್ರಾಡಕ್ಟ್ ಬೇಕಂದ್ರೂ ಸಹ ಹಾಕ್ಕೊಳ್ಳಿ. ಸ್ವಲ್ಪ ಆ್ಯಪಲ್ ಪೀಸ್ ಹಾಕಿದ್ದೀನಿ. ಸ್ವಲ್ಪ ಕೇಸರಿ ಕೂಡ ಹಾಕಿದ್ದೀನಿ. ನಿಮ್ಗೆ ಏನೇನು ಡ್ರೈ ಫ್ರೂಟ್ಸ್ ಬೇಕಾಗುತ್ತೋ ಅದನ್ನೆಲ್ಲ ಹಾಕೋಬೋದು. ಯಾವುದೇ ಫ್ರೂಟ್ಸ್ ಕೂಡ ಇದಕ್ಕೆ ಆ್ಯಡ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಪಾಯಸ. ನಾನು ಮಾಡಿರೋ ಈ ಪಾಯಸ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಇದ್ದರೂ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.